ಪ್ರಾರ್ಥನಾ ಪತ್ರಿಕೆ ದಿನಾಂಕ 26/7/2024 ಶುಕ್ರವಾರ. ಶಿರೋನಾಮೆ: ಒಂದೇ ಒಂದು ಮಾರ್ಗ, ಆಧ್ಯಾತ್ಮಿಕ ಉತ್ತುಂಗ ಶಿಖರ. ಇಂದಿನ ವಾಕ್ಯ ಭಾಗ ಯೆಶಾಯ 62:6-12. ನಿನ್ನ ಜನರು ಪರಿಶುದ್ಧ ಜನರು, ಯೆಹೋವನು ವಿಮೋಚಿಸಿದವರು ಎಂದು ಅನ್ನಿಸಿಕೊಳ್ಳುವರು. ನಿನಗೋ ಪತಿಯು ಒರೆಸಿ ತ್ಯಜಿಸಿದ ಪುರಿ ಎಂದು ಹೆಸರು ಬರುವುದು. ರೆಮ್ನೆಂಟ್ಸರಿಗೆ ಒಂದೇ ಒಂದು ಮಾರ್ಗವಿದೆ. 7 ಕಾವಲು ಬುರುಜುಗಳ ಪ್ರಾರ್ಥನೆಯನ್ನು ಆನಂದಿಸುವುದನ್ನು ಮುಂದುವರಿಸುವ ಮೂಲಕ ನಿಮ್ಮ CVDIP ರಚಿಸಲಾಗುವುದು. ಹಾಗೆ ಮಾಡುವಾಗ 3 ಪ್ರಾಂಗಣಗಳನ್ನು ರಚಿಸಲಾಗುತ್ತದೆ. 237 ರಾಷ್ಟ್ರಗಳು ಮತ್ತು 5,000 ಬುಡಕಟ್ಟುಗಳು ಗುಣ ಹೊಂದುತ್ತವೆ ಮತ್ತು ಅವುಗಳನ್ನು ಆಧ್ಯಾತ್ಮಿಕ ಉತ್ತುಂಗ ಶಿಖರವಾಗಿ ಪರಿವರ್ತಿಸಲಾಗುತ್ತದೆ. ಅವರ ಕುಟುಂಬದ ತೊಂದರೆಗಳಿಂದಾಗಿ ಯೋಸೇಫನು ಆಧ್ಯಾತ್ಮಿಕ ಉತ್ತುಂಗ ಶಿಖರವಾದನು. ಆದಿಕಾಂಡ 37ನೇ ಅಧ್ಯಾಯ ವಚನ 1-11. ಮೋಶೆಯನ್ನು ಪೋಷಿಸುತ್ತಿರುವಾಗ ಯಕೋಬೇದಳು ಅವನನ್ನು ಆಧ್ಯಾತ್ಮಿಕ ಉತ್ತುಂಗ ಶಿಖರವನ್ನಾಗಿ ಮಾಡಿದಳು. ವಿಮೋಚನಕಾಂಡ 2ನೇ ಅಧ್ಯಾಯ ವಚನ 1-10. ದೇವರ ಧ್ವನಿಯನ್ನು ಕೇಳಿದ ನಂತರ ಸಮುವೇಲನ ಯಾವುದೇ ಮಾತುಗಳು ನೆಲಕ್ಕೆ ಬೀಳಲಿಲ್ಲ. 1ನೇ ಸಮುವೇಲ 3ನೇ ಅಧ್ಯಾಯ ವಚನ 1-19. ದಾವೀದನು ಒಂಟಿತನದಿಂದ ತತ್ತರಿಸಲಿಲ್ಲ. ಕೀರ್ತನೆ 78 ವಚನ 70-72. ಎಲೀಷನು ಎಲಿಯನ ಆತ್ಮದ 2ರಷ್ಟು ಪಾಲನ್ನು ಕೇಳಿದನು. 2ನೇ ಅರಸುಗಳು 2ನೇ ಅಧ್ಯಾಯ ವಚನ 9-11. ಮತ್ತು ದಾನಿಯೇಲನು ಪರಿಹರಿಸಿದನು. ದಾನಿಯೇಲ 1:8 ಮತ್ತು 9ನೇ ವಚನ. ಕ್ರಿಸ್ತನು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಚನ 1, 3 ಮತ್ತು 8ನೇ ವಚನಗಳ ಒಡಂಬಡಿಕೆಯನ್ನು ನೀಡಿದನು. ರೆಮ್ನೆಂಟ್ಸ್ ಆಧ್ಯಾತ್ಮಿಕ ಉತ್ತುಂಗ ಶಿಖರದ ಮನೋಭಾವವನ್ನು ಹೊಂದಿರಬೇಕು ಮತ್ತು ಒಡಂಬಡಿಕೆಯನ್ನು ಆನಂದಿಸಲು ಉತ್ತುಂಗ ಶಿಖರದ ಸಮಯವನ್ನು ಹೊಂದಿರಬೇಕು. 1ನೇ ಅಂಶ: ಸ್ಥಳ ತುಂಗ ಶಿಖರ. ಯೋಸೇಫನು ಗುಲಾಮನಂತೆ ಹೋದನು ಮತ್ತು ಉತ್ತುಂಗ ಶಿಖರವಾದನು. ಆದಿಕಾಂಡ 39 ವಚನ 1-6. ಒಡಂಬಡಿಕೆಯನ್ನು ಪುನಃಸ್ಥಾಪಿಸಿದ ಮೋಶೆ ಮೂಲಕ ಇಸ್ರಾಯೇಲಿನಾದ್ಯಂತ ಕಾರ್ಯಗಳು ನಡೆದವು. ವಿಮೋಚನಕಾಂಡ 5ನೇ ಅಧ್ಯಾಯ ವಚನ 1-12ನೇ ಅಧ್ಯಾಯ ವಚನ 46. ಸಮುವೇಲನು ಯಾವುದೇ ಮಾತುಗಳು ನೆಲಕ್ಕೆ ಬೀಳದ ಉತ್ತರವನ್ನು ಅವನು ಪಡೆದನು. 1ನೇ ಸಮುವೇಲ 3ನೇ ಅಧ್ಯಾಯ 19ನೇ ವಚನ. ಮತ್ತು ದಾವೀದನು ಸ್ತುತಿಸಿದಾಗ ರಾಜ ಸೌಲನಿಗೆ ಸೇರಿದ್ದ ದುಷ್ಟಶಕ್ತಿಯು ಹೊರಟು ಹೋಯಿತು. 1ನೇ ಸಮುವೇಲ 16ನೇ ಅಧ್ಯಾಯ ವಚನ 13 ಮತ್ತು 23ನೇ ವಚನ. ಒಬೇದ್ಯನು 100 ಪ್ರವಾದಿಗಳನ್ನು ಮರೆ ಮಾಡಿದನು. 1ನೇ ಅರಸುಗಳು 18ನೇ ಅಧ್ಯಾಯ ವಚನ 1-15. ಮತ್ತು ದಾನಿಯೇಲನ ಮೂಲಕ ಉತ್ತುಂಗ ಶಿಖರದ ಕಾರ್ಯಗಳು ರಾಜ ಮನೆತನದಲ್ಲಿ ಉದ್ಭವಿಸಿದವು. ದಾನಿಯೇಲ 1ನೇ ಅಧ್ಯಾಯ ವಚನ 8-9. 2ನೇ ಅಂಶ: ಕಾರ್ಯ ಉತ್ತುಂಗ ಶಿಖರ. ಯೋಸೇಫನು ಪೋಟಿಫರನ ಮನೆಯಲ್ಲಿ ಆದಿಕಾಂಡ 39 ವಚನ 1-6 ಮತ್ತು ಸೆರೆಯಲ್ಲಿ ಕಾರ್ಯಗಳನ್ನು ನಡೆಸುತ್ತಿದ್ದನು. ಆದಿಕಾಂಡ 40ನೇ ಅಧ್ಯಾಯ ವಚನ 1-23. ಇದಲ್ಲದೆ ಅವನು ಫರೋಹನಿಗೆ ತಿಳಿದಿಲ್ಲದ ಸಂಗತಿಯನ್ನು ಸಹ ಹೇಳಿದನು. ಆದಿಕಾಂಡ 41 ವಚನ 1-38. ದಾನಿಯೇಲನು ರಾಜ ನೆಬೂಕದ್ನೆಚ್ಚರ ದಾನಿಯೇಲ 2ನೇ ಅಧ್ಯಾಯ ವಚನ 1-49 ಮತ್ತು ರಾಜ ಬೆಲ್ತೆಶಚ್ಚರರ ದಾನಿಯೇಲ 5ನೇ ಅಧ್ಯಾಯ ವಚನ 1-23 ಜೀವಗಳನ್ನು ಉಳಿಸಿದನು. ಮತ್ತು ರಾಜ ದರ್ಯಾವೇಶನು ಪರಾತ್ಪರ ದೇವರ ಸೇವಕ ಎಂದು ಕರೆದನು. ದಾನಿಯೇಲ 6ನೇ ಅಧ್ಯಾಯ ವಚನ 1-22. ಪ್ರಾರ್ಥಿಸುತ್ತಿದ್ದ ಪೌಲನಿಗೆ ಕರ್ತನ ದೂತನು ಅವನ ಬಳಿಗೆ ಬಂದು, ನೀನು ಕೈಸರನ ಮುಂದೆ ವಿಚಾರಣೆಗೆ ನಿಲ್ಲಬೇಕು ಎಂದು ಹೇಳಿದನು. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 24ನೇ ವಚನ. 3ನೇ ಅಂಶ:
ಅಧ್ಯಯನ ಉತ್ತುಂಗ ಶಿಖರ. ವಿತ್ ಜೊತೆಯಲ್ಲಿ ಇಮ್ಯಾನ್ಯುಯಲ್ನು ಒನ್ನೆಸ್ ಏಕತೆ ಮತ್ತು ಸಿಸ್ಟಮ್ ವ್ಯವಸ್ಥೆ ಮತ್ತು ಅವರ್ಸ್ ಕೇವಲ ವಿಶಿಷ್ಟತೆ ಮರುಸೃಷ್ಟಿಯ ವ್ಯವಸ್ಥೆ. ರೆಮ್ನೆಂಟ್ಸರ ಅಧ್ಯಯನಕ್ಕೆ ಮೇರುಕೃತಿಗಳು ಮತ್ತು ವ್ಯವಸ್ಥೆಗಳಾಗಬೇಕು. ಪುರಾವೆಯಾಗಿ ಯೋಸೆಫನು ಅಧಿಕಾರಿಯಾದನು. ಆದಿಕಾಂಡ 45:1-5. ಮತ್ತು ಕುರುಬನಾದ ದಾವೀದನು ರಾಜನಾಗುವ ಉತ್ತರವನ್ನು ಪಡೆದನು. ಕೀರ್ತನೆಗಳು 48:70-72. ದಾನಿಯೇಲನು ಮತ್ತು ಅವನ 3 ಸ್ನೇಹಿತರ ಉದ್ಯೋಗಗಳು ಮತ್ತು ರೋಮಾಪುರದವರೆಗೆ 16ನೇ ಅಧ್ಯಾಯದಲ್ಲಿ ಸಭೆ ಅಧಿಕಾರಿಗಳ ಉದ್ಯೋಗಗಳು ಉತ್ತುಂಗ ಶಿಖರವಾಗಿ ಮಾರ್ಪಟ್ಟವು. ನೀವು ಪರಿಶುದ್ಧ ತ್ರಿಯೇಕ ದೇವರೊಂದಿಗೆ 7 ಮಹೋನ್ನತವಾದ ಪ್ರಯಾಣಗಳಲ್ಲಿ ಹೋಗುತ್ತಿರುವಿರಿ. ದೇವಾಲಯ, ಅಸಾಂಪ್ರದಾಯಿಕ ಚಿಂತನೆ, 10 ಅಡಿಪಾಯಗಳು, ಜೀವಮಾನದ ಉತ್ತರಗಳು, 9 ಹರಿವುಗಳು, 1 ಕೊರಿಂಥ 10:13 ಮತ್ತು ಶಿಬಿರ, ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ರೆಮ್ನೆಂಟ್ಸರ ಯುಗವನ್ನು ತೆರೆದಿದ್ದಕ್ಕಾಗಿ ಕೃತಜ್ಞತೆಗಳು. ರೆಮ್ನೆಂಟ್ಸ್ ನಿಮ್ಮ ಒಡಂಬಡಿಕೆಯನ್ನು ಸರಿಯಾಗಿ ಹಿಡಿದಿಡಲು ಪ್ರಾರಂಭಿಸಿದಾಗ ಇದು ಪ್ರಾರಂಭವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.